ನಮಸ್ತೆ ಬಲಿಷ್ಠ ಭೂಮಿ ಭಾರತದ ಬಂಧುಗಳಿಗೆ ವಾಸ್ತುಭವನ್ ವಾಸ್ತುವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ರಿಗೂ ಗೊತ್ತು, ಬುಧವಾರ ಆಯಿತು ಅಂತಂದರೆ ಒಂದು ಒಳ್ಳೆ ವಾಸ್ತು ಟಿಪ್ಸನ್ನು ಖಂಡಿತವಲ್ಲ ಕೊಡ್ತೀನಿ. ಹಾಗೆ ವೀಕ್ಷಕರು ಕೇಳೋಂಥ 2 ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ಕೊಡ್ತಾ ಹೋಗ್ತೀನಿ. ಇದರಲ್ಲಿ ಯಾವುದು ಅಂತಂದರೆ, ಒಬ್ಬರು ಪ್ರಶ್ನೆ ಏನು ಕೇಳಿದ್ದಾರೆ, ಪ್ರಶ್ನೆಗೆ ಉತ್ತರ ಕೊಟ್ಟು ನಂತರ ಟಿಪ್ಸ್ ಕೊಡ್ತೇನೆ. ಓಕೆ, ಒಬ್ಬರು ಏನು ಪ್ರಶ್ನೆ ಕೇಳಿದ್ದಾರೆ ಅಂದರೆ, ಉತ್ತರ ಮತ್ತು ಈಶಾನ್ಯ ಭಾಗದಲ್ಲಿ ಯಾವುದ ಭಾಗದಲ್ಲಿ ಉತ್ತರ ಮತ್ತು ಈಶಾನ್ಯ ಭಾಗ, ಈ ಭಾಗದಲ್ಲಿ ಮುಖ್ಯ ದ್ವಾರ ಎಲ್ಲಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಕೇಳ್ತಾರೆ. ನಾರ್ತ್ ಆ್ಯಂಡ್ ನಾರ್ತ್ ಈಸ್ಟ್ ಅಂತ ಕೇಳ್ತಾರೆ. ಸೊ ಏನಾಗುತ್ತೆ ಅಂತಂದರೆ, ಇದರಲ್ಲೆಲ್ಲರೂ ಕೂಡ 8 ಭಾಗ ಮಾಡ್ಕೊಂಡು ಹೋಗ್ತಾ ತಿನ್ನೋದು. 1 2 3 4 5 6 7 8. ಓಕೆ, ಇದು 1 2 3 4 5 6 7 8. ಒಂದೊಂದು ಕಡೆಗೂ ಒಂದೊಂದು ದಿಕ್ಕಿಗೂ 8 ಭಾಗಗಳನ್ನು ಮಾಡ್ತಾ ಹೋಗ್ತೀವಿ. ಇದರಲ್ಲಿ ಉಚ್ಚ ನೀಚ ಬರ್ತಾ ಇರ್ತದೆ. ಸೊ ಮಾಡಿದಾಗ ಏನಾಗುತ್ತೆ ಅಂತಂದಾಗ, ಈ ಕಡೆಗೆ ಬಂದಾಗ ಏನಾಗುತ್ತೆ, ಎಗೇನ್ ಈಸ್ಟ್ಗೆ ಅಂತ ಬಂದಾಗ ಹಿಂಗೆ ಹೋಗುತ್ತೆ. ಏನು ಎಲ್ಲ ಕ್ಲಾಕ್ ವೈಸೇ ಹೋಗುತ್ತೆ. ಇದು ಕ್ಲಾಕ್ ವೈಸಲ್ಲೇ ಹೋಗ್ತಾ ಇರ್ತದೆ. ಒಂದು ಕ್ಲಾಕು ಇನ್ನೊಂದು ಆ್ಯಂಟಿ ಕ್ಲಾಕ್ ವೈಸ್ ಹೋಗಲ್ಲ. ಓಕೆ, ಸಾಕಷ್ಟು ಜನ ಅದನ್ನು ಕನ್ಫ್ಯೂಷನ್ ಮಾಡ್ಕೊಂಡು ಏನೇನೋ ಹೇಳ್ಕೊಳ್ತಾ ಇರ್ತಾರೆ. ಹೇಳ್ಕೊಳ್ಳಿ ಬಿಡಿ. ಎಲ್ಲ 1 2 3 4 5 6 7 8. ಓಕೆ, ಇಲ್ಲಿ ಬಂದಾಗಲೂ 1 2 3 4 5 6 7 8. ಯಾರು ಪ್ರಶ್ನೆನ ಕೇಳಿದ್ದೀರಲ್ಲ, ಉತ್ತರ ಭಾಗದಲ್ಲಿದ್ದರೆ ಹೆಂಗೆ ಅಥವಾ ಈಶಾನ್ಯ ಭಾಗದಲ್ಲಿ ಬಂದರೆ ಹೆಂಗೆ ಅಂತ ನೋಡಿ. ಇಲ್ಲಿ ತಗೊಂಡಾಗ ಏನಾಗುತ್ತಾರೆ, ನಾರ್ತ್ ಈಸ್ಟ್ ಇದು. ಉತ್ತರ ಭಾಗದಲ್ಲಿ ಅಂತ ಬಂದಾಗ 3ನೇದು ತಗೋಬೋದು, 4ನೇದು ತಗೋಬೋದು, 5ನೇದು ತಗೋಬೋದು. 1 2 3 ಇದರಲ್ಲಿ ಯಾವ್ದು ಬೇಕಾದ್ರೂ ಮೇನ್ ಡೋರ್ ತಗೋಬೋದು. ಬಹಳ ಪ್ರಶಸ್ತವಾಗಿರುತ್ತೆ. ಇಲ್ಲಿ ಬರುವಂಥ ದೇವತೆಗಳು ಅವರನ್ನು ಡಿಫ್ರೆಂಟ್ ಆಗಿರ್ತಾರೆ. ಹಾಗಾಗಿ ಅದು. ಸೊ ಕೆಲವೊಂದು ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂತಂದರೆ, N8 ಇದನ್ನು ತಗೋಬೋದು ಅಂತ ಹೇಳುತ್ತೆ. ಇದು ತಗೊಂಡಾಗ ಏನಾಗುತ್ತೆ, ನಾರ್ತ್ ಈಸ್ಟಲ್ಲಿ ಬರುತ್ತೆ ಅಂತ ಹೇಳ್ತಾರೆ. N8 ಇಲ್ಲೂ ತಗೋಬೋದು ಅಂತ ಕೆಲವೊಂದು ಶಾಸ್ತ್ರಗಳಲ್ಲಿ ಹೇಳುತ್ತೆ. ನಾರದ ಮಹರ್ಷಿಗಳು ಬರೆದಿರುವಂಥ ವಾಸ್ತು ಪುಸ್ತಕದ ಮೇಲೆ ಏನು ಹೇಳುತ್ತೆ ಅಂತಾರೆ, ಅದು N8 ತಗೊಳ್ಳಿ ಅಂತ ಹೇಳುತ್ತೆ. ಕೆಲವೊಬ್ಬರು ಅದನ್ನು ಹೇಳೋದಿಲ್ಲ, ಬೇಡ ಅಂತ ಹೇಳ್ತಾರೆ. ಹಾಗೆ ಈಸ್ಟ್ ಕಡೆಗೆ ಅಂತ ಬಂದಾಗ, ನಾರ್ತ್ ಈಸ್ಟ್ ಕಡೆಗೆ ಅಂದರೆ ಇದನ್ನು ತಗೋಬೇಕಾಗುತ್ತೆ. N3 ತಗೋಬೇಕು, N4 ತಗೋಬೇಕು. ಕೆಲವರು ಏನು ಮಾಡ್ತಾರೆ ಅಂದರೆ, ಕಂಪ್ಲೀಟ್ ನಾರ್ತ್ ಈಸ್ಟ್ ಕಾರ್ನರ್ ಬರಬೇಕು ಅಂತಂದ್ಬಿಟ್ಟು ಇಲ್ಲಿ ಮಾಡ್ತಾರೆ N8ಅಲ್ಲಿ. ಆದರೆ ಅವರ ಮನೆಯ ಡಿಗ್ರಿ ಕರೆಕ್ಟಾಗಿದ್ದರೆ, ಇದೇನಾದ್ರು ನಾರ್ತ್ 0 ಇದ್ದಾಗ ಮಾತ್ರ ಇದು N8 ಬರುತ್ತೆ. ಇದೇನಾದ್ರು 15 ಡಿಗ್ರಿ 10 ಡಿಗ್ರಿ 7 ಡಿಗ್ರಿ 8 ಡಿಗ್ರಿ ಏನಾದ್ರು ಹಿಂಗೆ ಟಿಲ್ಟ್ ಆಗಿಬಿಟ್ಟಿದ್ರೆ N8 ಇಲ್ಲಿ ಬರೋದಿಲ್ಲ. ನಾವು ವಾಸ್ತುವಲ್ಲಿ ಮಾಡ್ತಾ ದೊಡ್ಡ ಮಿಸ್ಟೇಕೇ ಅದು. ಸರಿಯಾಗಿ ಡಿಗ್ರಿಗಳನ್ನು ನೋಡಲ್ಲ. ಈ ಸೈಟು ಹೆಂಗೆ ಟಿಲ್ಟ್ ಆಗಿದೆ ಅನ್ನೋದು ನೋಡಲ್ಲ. ಈ ಮನೆ ಹೆಂಗೆ ಟಿಲ್ಟ್ ಆಗಿದೆ ಅನ್ನೋದು ನೋಡಲ್ಲ. ಯಾವ ಕಡೆ ವಾಲ್ ಇದೆ ಅನ್ನೋದು ನೋಡಲ್ಲ. ಯಾರ್ದು 100% 0%ಗೆ 0 ಡಿಗ್ರಿಗೆ ನಾರ್ತ್ ಸಿಗೋಂಥದ್ದು ತುಂಬ ಕಡಿಮೆ. ತುಂಬ ಕಡಿಮೆ. ನಾನು ಸಾವಿರಾರು ಮನೆಗಳು ನೋಡ್ಬಿಟ್ಟಿದ್ದೀನಿ. ಎಲ್ಲ 1 2 ಮನೆಗಳು ಮಾತ್ರ 3 4 5 ಡಿಗ್ರಿ ಐದರ್ ವೆಸ್ಟ್ ಸೈಡ್ಗಿರುತ್ತೆ, ಇಲ್ಲ ಅಂತ ಹೇಳಿದ್ರೆ ಈ ಸೈಡ್ಗಿರುತ್ತೆ. ಎಲ್ಲೂ 0 ಡಿಗ್ರಿಗೆ ನನಗೆ ಎಲ್ಲೂ ಸಿಕ್ಕಿಲ್ಲ ಇವತ್ತು. ನೋಡಿ, ಒಂದೇ ಒಂದು ಸೈಡ್ ಸಿಕ್ಕಿರೋದು ಬೆಂಗಳೂರಲ್ಲಿ ಒಂದು ಕಡೆ ಕರಿಷ್ಮಾ ಲೇಔಟ್ ಅಂತ, ಅಲ್ಲಿ 2 ಡಿಗ್ರಿ ಡಿಫ್ರೆನ್ಸಲ್ಲಿ ಸಿಕ್ಕಿದೆ. ಅದು ಬಿಟ್ಟರೆ ಎಲ್ಲಿ ಹೋದರೂ ಕೂಡ ನನಗೆ 5 6 ಆಗಿರುತ್ತೆ. ಕೆಲವೊಂದು 30 35 45 ತನಕನೂ ಡಿಫ್ರೆನ್ಸ್ಗಳು ಬಂದುಬಿಟ್ಟಿರ್ತದೆ. ಸೊ ಇದೆಲ್ಲ ಸರಿಗೆ ನೋಡ್ಕೊಂಡು ಮಾಡಬೇಕು. ಅದು ಗೊತ್ತಿಲ್ಲದೆ ಒಂದು ಮನೆ ಅಂತಾರೆ ಹಿಂಗೆ ನಾರ್ತು ಅಂತಂದ್ಬಿಟ್ರೆ ಆ ಮೂಲೆಗೆ ತಗೊಂಡಾಗ ಹಾಕೊಂಡ್ಬಿಟ್ಟು ಅದು ಈಶಾನ್ಯಕ್ಕೆ ಬಂದುಬಿಡ್ತು ಅಂದರೆ ತಪ್ಪಾಗತ್ತೆ. ಅರ್ಥ ಆಯ್ತಲ್ಲ ಇದು. ಸೊ ಯಾರಿಗೆ ಪ್ರಶ್ನೆ ಕೇಳಿದಾರೋ ಅವ್ರಿಗೆ ಇದು ಉತ್ತರ. ಮತ್ತೊಬ್ಬರು ಏನು ಕೇಳಿದ್ದಾರೆ ಅಂದರೆ, ಉತ್ತರ ಭಾಗದಲ್ಲಿ ನೀಲಿ ಬಲ್ಬನ್ನು ಹಾಕುವುದರ ಮಹತ್ವ ಏನು ಅಂತ ಕೇಳ್ತಾ ಇದ್ದಾರೆ. ಉತ್ತರ ಭಾಗಕ್ಕೆ ನೀಲಿ ಬಲ್ಬನ್ನು ಹಾಕೋದ್ರಿಂದ ಏನು ಅಂತಂದರೆ, ಸೊ ಇಲ್ಲಿ ಬರುವಂಥದ್ದು ನೀಲಿ ಬಲ್ಬನ್ನು ಯಾಕೆ ಹಾಕಿಸ್ತಾರೆ ಉತ್ತರ ಭಾಗದಲ್ಲಿ ಅಂತಂದಾಗ, ಯಾರ ಮನೆಯಲ್ಲಿ ಜಲತತ್ವ ಕಡಿಮೆ ಆಗಿರುತ್ತೋ ಅವರ ಮನೆಗೆ ಈ ನೀಲಿ ಬಲ್ಬನ್ನು ಹಾಕೋದಕ್ಕೆ ಹೇಳ್ತೀವಿ. ನಾನು ಕೂಡ ಹೇಳ್ತಾ ಇರ್ತೀನಿ, ಕೆಲವರು ಸಜೆಸ್ಟ್ ಮಾಡ್ತಾ ಇರ್ತೀನಿ. ಯಾಕೆಂತಂದರೆ ಯಾವ ಮನೆಯಲ್ಲಿ ಉತ್ತರ ಭಾಗದಲ್ಲಿ ಅಥವಾ ಈಶಾನ್ಯ ಭಾಗದಲ್ಲಿ ಜಲತತ್ವ ಕಡಿಮೆ ಆಗಿರುತ್ತೋ ಆ ಭಾಗಕ್ಕೆ ಇದನ್ನು ಹೇಳ್ತೀವಿ. ಯಾರ ಮನೆಯಲ್ಲಿ ಆ ಜಲತತ್ವ ಕಡಿಮೆ ಆಗುತ್ತೋ ಅವ್ರಿಗೆ ಏನಾಗುತ್ತೆ ಅಂದರೆ, ಒಂದು ಕ್ರಿಯೇಟಿವ್ ಮೈಂಡ್ ಇರೋದಿಲ್ಲ, ಅವ್ರಿಗೆ ಕಮ್ಯುನಿಕೇಷನ್ ಸ್ಕಿಲ್ ಇರಲ್ಲ. ಯಾರಿಗೆ ಕ್ರಿಯೇಟಿವ್ ಮೈಂಡು ಇಲ್ಲ, ಕಮ್ಯುನಿಕೇಷನ್ ಸ್ಕಿಲ್ಲು ಇಲ್ಲ ಅಂತಂದರೆ, ಚೆನ್ನಾಗಿ ಸಂವಾದ ಮಾಡುವಂಥ ಆ ಸಂವಹನ ಕಲೆ ಇಲ್ಲ ಅಂತ ಅನ್ಬಿಟ್ಟು ಅವರಿಗೆ ವ್ಯಾಪಾರ ವ್ಯವಹಾರ ಮಾಡುವಂಥದ್ದಕ್ಕೆ ಬಹಳ ಕಷ್ಟ ಆಗುತ್ತೆ.
ವ್ಯಾಪಾರ ವ್ಯವಹಾರ ಮಾಡೋದ್ರಲ್ಲಿ ಏನಾಗುತ್ತೆ ಅಂದರೆ ಎಷ್ಟೋ ಜನಕ್ಕೆ ಮಾತೆ ಬಂಡವಾಳ ಆಗಿರುತ್ತೆ. ಎಷ್ಟು ಚೆನ್ನಾಗಿ ನೀವು ಮಾತಾಡ್ತೀರೋ ಅಂದರೆ ಆ ಮಾತಲ್ಲಿ ನ್ಯಾಯ ನೀತಿ ಧರ್ಮ ಇರಬೇಕು. ಮುಂಡ ಮೋಚೋ ಅಂತ ಮಾತು ಬೇಕಾಗಿಲ್ಲ ಅಲ್ವಾ. ಸೊ ಮುಂಡ ಮೋಚೋ ಅಂತ ಮಾತಾಡಿದ್ರೆ 2 ದಿನ 3 ದಿನ 4 ದಿನ ಅಥವಾ ಒಂದಷ್ಟು ವರ್ಷ ನಡೀತದೆ. ಆಮೇಲೆ ಮುಂಡ ಮುಚ್ಕೊಂಡು ಇವ್ರು ಬೇರೆಯವ್ರು ಮುಂಡ ಮುಚ್ಚೋದಲ್ಲ, ಭಗವಂತ ಇವ್ರು ಮುಂಡ ಮುಚ್ಚಿಬಿಡ್ತಾರೆ. ನಾನು ಅಂಥವ್ರು ಬೇಕಾದಷ್ಟು ನನ್ನ ಜೀವನದಲ್ಲಿ ನೋಡ್ಬಿಟ್ಟಿದ್ದೀನಿ. ಭಾಳ ಚೆನ್ನಾಗಿ ಬಣ್ಣ ಮಾತಾಡ್ಕೊಂಡು ಮತ್ತೊಬ್ಬರಿಗೆ ಮಂಕುಬೂದಿ ಹಚ್ಚಿ ಅವರ ಹಣವನ್ನೆಲ್ಲ ಇವರು ದೋಚ್ಕೊಂಡು ಆಹಾ ಓಹೋ ಅಂತ ಒಂದು 4 ದಿನ ಚೆನ್ನಾಗಿರ್ತಾರೆ. ಆಮೇಲೆ ಕೊಡ್ತಾನೆ ಭಗವಂತ ಚಾಟಿ ಇಟ್ಕೊಟ್ಟ ಮೇಲೆ ಇವರಿಂದ ಲಬ 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 ಬಾಯ್ ಪಡ್ಕೋಬೇಕು ಅಂಥವ್ರನ್ನ ನಾನು ನೋಡಿದ್ದೀನಿ. ನನ್ನ ಅನುಭವಕ್ಕೆ ಬಂದಿದೆ, ಬೇಕಾದಷ್ಟು ನೋಡ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಇದು ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಮಾತುಕತೆಯಲ್ಲಿ ಸಂವಹನ ಕಲೆ ಚೆನ್ನಾಗಿ ಬರ್ಬೇಕಂದ್ರೆ ಅದು ಕಮ್ಯುನಿಕೇಷನ್ ಆಫ್ ದ ಆರ್ಟ್ ಆಫ್ ಕಮ್ಯುನಿಕೇಷನ್ ಚೆನ್ನಾಗಿತ್ತು ಅಂತಂತಂದರೆ ನಿಮಗೆ ಒಳ್ಳೊಳ್ಳೆ ಕ್ಲೈಂಟ್ಸ್ಗಳು ಬರ್ತಾರೆ, ವ್ಯಾಪಾರ ವ್ಯವಹಾರ ಸಮೃದ್ಧಿ ಆಗುತ್ತೆ. ಅದಾಗಬೇಕು ಅಂತ ಏನಾಗುತ್ತೆ, ನಮಗೆ ಜಲತತ್ವ ಪ್ರಬಲವಾಗಿರಬೇಕು. ಆ ಜಲತತ್ವ ಎಲ್ಲಿ ಪ್ರಬಲವಾಗಿರೋದಿಲ್ವೋ ಅಲ್ಲಿಗೆ ಈ ಬ್ಲೂ ಲೈಟನ್ನು ಹೇಳ್ತೀವಿ ನಾವು. ಆ ಬ್ಲೂ ಲೈಟನ್ನು ಹಾಕೋದು ಏನಾಗುತ್ತೆ, ಅಲ್ಲಿ ಜಲತತ್ವದ ಒಂದು ಅಂಶ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಯಾರು ಪ್ರಶ್ನೆ ಕೇಳಿದ್ರು ಅವರಿಗೆ ಇದು ಸಮಂಜಸವಾದಂಥ ಉತ್ತರ. ಜಲತತ್ವ ಎಷ್ಟಾದ ಜಲ ಅಂತಂದ್ರೆ ಏನು, ಜಲದ ಗುಣ ಏನು, ಹರಿತಾ ಇರುತ್ತೆ. ಜಲಕ್ಕೆ ಎಲ್ಲ ರೀತಿಯಾದಂಥ ಶಕ್ತಿ ಚೈತನ್ಯಗಳಿರ್ತವೆ. ಅನೇಕ ಕಡೆ ನೋಡಿದ್ದೀವಿ ನಾವು, ದೇವಸ್ಥಾನದಲ್ಲೂ ನೋಡ್ತೀವಿ, ಮಸೀದಿಲೂ ನೋಡ್ತೀವಿ, ಚರ್ಚ್ಗಳಲ್ಲೂ ನೋಡ್ತೀವಿ. ಏನಾಗಿರುತ್ತೆ, ಹೋಲಿ ವಾಟರ್ ಅಂತ ಕೊಡ್ತಾ ಇರ್ತಾರೆ. ನಮ್ಮದಲ್ಲಿ ಏನಾಗುತ್ತೆ, ತೀರ್ಥ ಕೊಡ್ತಾರೆ. ಅದೇ ಥರ ಮಸೀದಿಲೂ ಕೂಡ ಕೊಡ್ತಾ ಇರ್ತಾರೆ ಒಂದು ಹೋಲಿ ವಾಟರ್. ಯಾಕಂದರೆ ಆ ನೀರಿಗೆ ಅಷ್ಟೊಂದು ಶಕ್ತಿ ಇರುತ್ತೆ. ನೀರಿಗೆ ನಮ್ಮ ಭಾವನೆಗಳನ್ನು ನಮ್ಮ ಭಾವನೆಗಳನ್ನು ಅದಕ್ಕೆ ಭಾವನೆಗಳಿಗೆ ಶಕ್ತಿ ಚೈತನ್ಯ ಕೊಡುವಂಥ ಶಕ್ತಿ ಆ ನೀರಿಗಿದೆ. ಇದ್ರ ಬಗ್ಗೆ ಸಾಕಷ್ಟು ಎಕ್ಸ್ಪೆರಿಮೆಂಟ್ಸ್ಗಳು ಆಗೋಗ್ಬಿಟ್ಟಿದೆ. ಓಕೆ, ಹಾಗಾಗಿ ಜಲತತ್ವ ಯಾರಲ್ಲಿ ಚೆನ್ನಾಗಿರುತ್ತೋ ಅವರಿಗೆ ಒಳ್ಳೆ ಕ್ರಿಯೇಟಿವ್ ಮೈಂಡ್ ಇರುತ್ತೆ. ಏನೇ ತೊಗೊಳ್ಳಿ, ಯಾವುದನ್ನೇ ತೊಗೊಳ್ಳಿ, ನೀವು ಪ್ರಪಂಚದಲ್ಲಿ ಏನೇ ತೊಗೊಂಡ್ರು ಕೂಡ ಅಲ್ಲಿ ನೀರಿನ ಅಂಶ ಇದ್ರೇ ಅದು ಏನಾಗುತ್ತೆ ಅಂತಂದರೆ ಚೂಟ ಅದು ಏನಾಗುತ್ತೆ, ಇದನ್ನು ಬಿಡುತ್ತದೆ, ಮೊಳಕೆ ಹೊಡೆಯುತ್ತದೆ. ಮೊಳಕೆ ಹೊಡೆದು ಬೆಳೀತಾ ಹೋಗ್ತಾ ಇರ್ತದೆ ಅಲ್ವಾ. ಸೊ ಹಾಗಾಗಿ ಅದು ಬೇಕೇ ಬೇಕು. ನೀರಿದ್ರೇ ಏನಾದ್ರು ಬೆಳೆಯೋಕ್ಕೆ ಸಾಧ್ಯ. ನೀರಿಲ್ಲ ಅಂತಂದರೆ ಏನೂ ಬೆಳೆಯೋಕ್ಕಾಗಲ್ಲ. ಹಾಗಾದರೆ ಅದಕ್ಕೋಸ್ಕರ ಇದು ಜಲತತ್ವವನ್ನು ಸೂಚಿಸುವಂಥದ್ದು ಅತ್ಯುತ್ತಮವಾದಂಥ ಒಂದು ಅಂಶ ಈ ಬ್ಲೂ ಕಲರ್ ಬಲ್ಬ್. ಇದನ್ನು ಹಾಕೋಬೋದು. ಪ್ರಶ್ನೆ ಯಾರು ಕೇಳಿದ್ರು ಅವ್ರಿಗೆ ಉತ್ತರ ಆಯಿತು. ಈಗ ಒಂದು ಒಳ್ಳೆ ವಾಸ್ತು ಟಿಪ್ಸು ಭಾಳ ಜನ ಕೇಳ್ತಾ ಇರ್ತಾರೆ. ನಾರ್ತ್ ಈಸ್ಟಲ್ಲಿ ಜಾಗ ಬಿಡಬೇಕು ಅಂತ ಕೇಳ್ತಾ ಇರ್ತಾರೆ. ನಾರ್ತ್ ಈಸ್ಟಲ್ಲಿ ಈ ಭಾಗದಲ್ಲಿ ನೀವು ಎಷ್ಟು ಜಾಗವನ್ನು ಬಿಡ್ತೀರೋ, ಇದು ನಾರ್ತ್ ಈಸ್ಟ್, ಈ ಭಾಗದಲ್ಲಿ ಎಷ್ಟು ಜಾಗವನ್ನು ಬಿಡ್ತೀರೋ ಅಷ್ಟು ಆ ಮನೆಗೆ ಅಭಿವೃದ್ಧಿಯನ್ನು ತಂದು ಕೊಡ್ತದೆ, ಶಕ್ತಿಯನ್ನು ಕೊಡ್ತದೆ, ಚೈತನ್ಯವನ್ನು ಕೊಡ್ತದೆ, ಸಮೃದ್ಧಿಯನ್ನು ಕೊಡ್ತದೆ. ಯಾಕೆ ಕೊಡ್ತದೆ ಅಂತಂದರೆ ಈ ಭಾಗದಲ್ಲಿ ನಮಗೆ, ನಾರ್ತ್ ಈಸ್ಟ್ ಭಾಗದಲ್ಲಿ ನಮಗೆ ಬರುವಂಥ ಎನರ್ಜಿ ಏನಿರುತ್ತಲ್ಲ, ಈಗ ಹೆಂಗೆ ನಮಗೆ ಹುಟ್ಟಿದಂಥ ಮಗುವಿಗೆ ಅಬ್ಸರ್ವ್ ಮಾಡಿ ನೋಡಿ, ಈ ಭಾಗ ಏನಿರುತ್ತಲ್ಲ, ಈ ಮೆದುಳಿನ ಈ ಟಾಪ್ ಮೇಲ್ಗಡೆಗೆ ಏನಿರ್ತದಲ್ಲ, ಓಕೆ. ಸೊ ಈ ನತ್ತಿ ಇದು ನತ್ತಿ ಭಾಗ ಅಂತಲೂ ಕರಿತಾ ಇರ್ತೀವಿ. ಮತ್ತು ಇನ್ನೊಂದೇನಾಗುತ್ತೆ ಅಂತಂದರೆ ಇದು ಬಿಂದು ವಿಸರ್ಗ ಅಂತಲೂ ಕೂಡ ಕರಿತಾ ಇರ್ತೀವಿ ಯೋಗದಲ್ಲಿ ಬಂದಾಗ. ಸೊ ಈ ಭಾಗದಲ್ಲಿ ಏನಾಗಿರುತ್ತೆ ಅಂದರೆ ಇದು ಬಹಳ ಸಾಫ್ಟ್ ಆಗಿರುತ್ತೆ. ಆ ಮಗುಗೆ ಅಷ್ಟೊಂದು ಶಕ್ತಿ ಚೈತನ್ಯ ಎಲ್ಲಿಂದ ಬರ್ತಾ ಇರುತ್ತೆ ಅಂತಂದಾಗ ಇದರ ಮೂಲಕ ಬರ್ತಾ ಇರ್ತದೆ. ಇದರ ಮೂಲಕ ಅವರಿಗೆ ಏನಾಗುತ್ತೆ ಅಂದರೆ ಇದರಲ್ಲಿ ನೋಡೋಕೆ ಹೋಯ್ತಂದರೆ ಸಹಸ್ರಾರ ಚಕ್ರ ಅಂತಲೂ ಕೂಡ ಕರಿತೀವಿ ವಾಸ್ತುವಲ್ಲಿ. ಸೊ ಇದರ ಮೂಲಕ ಎಷ್ಟು ಶಕ್ತಿ ಚೈತನ್ಯ ಬರುತ್ತೋ ಆ ಮನುಷ್ಯ ಅಷ್ಟೇ ದಿವ್ಯ ಚೈತನ್ಯದಿಂದ ಬಲಿಷ್ಠನಾಗಿ ದಿವ್ಯಜ್ಞಾನವನ್ನು ಪಡಿತಾ ಇರ್ತಾನೆ ಅಂತ ಅನ್ನೋದು ಪ್ರೂವನ್ ಸಿಸ್ಟಮ್. ಸೈನ್ಸಲ್ಲೂ ಕೂಡ ಅದು ಪ್ರೂವ್ ಆಗಿಬಿಟ್ಟಿದೆ. ಹಾಗೆ ಒಂದು ಮನೆಗೆ ಅಂತಂದಾಗ ಈ ಭಾಗ ಬಂದುಬಿಟ್ಟು ಅವ್ರಿಗೆ ಒಂದು ವೆರಿ ಇಂಪಾರ್ಟೆಂಟ್ ಸಹಸ್ರಾರ ಚಕ್ರ. ಮತ್ತು ನಮ್ಮ ಆಹಾರವನ್ನು ತೊಗೊಳ್ಬೇಕಾದ್ರೆ ಯಾವ ರೀತಿ ಬಾಯಲ್ಲಿ ತೊಗೊಳ್ತೀವಿ, ಉಸಿರಾಟ ಮಾಡ್ಬೇಕಾದ್ರೆ ಯಾಕೆ ಮೂಗಲ್ಲಿ ತೊಗೊಳ್ತೀವಿ, ಯಾವುದನ್ನಾದ್ರೂ ನೋಡ್ಬೇಕಾದ್ರೆ ಕಣ್ಣಲ್ಲಿ ಹಾಗೆ ನೋಡ್ತೀವಿ, ಯಾವುದನ್ನಾದ್ರೂ ಕೇಳ್ಬೇಕಾದ್ರೆ ಕಿವಿಲಿ ಹಂಗೆ ಕೇಳ್ತೀವಿ, ಅದೇ ಥರ ಇಲ್ಲಿ ವಾಸ್ತು ಪುರುಷನ ತಲೆ ಇದೆ ಅಂತ ಹೇಳ್ತಾ ಇರ್ತಾರೆ. ಸೊ ತಲೆ ಭಾಗದಲ್ಲೇ ಎಲ್ಲ ಬರೋದಲ್ವಾ, ಕಣ್ಣು, ಕಿವಿ, ಮೂಗು, ಬಾಯಿ ಮತ್ತು ಈ ಸಹಸ್ರಾರ ಚಕ್ರ ಇದಿಷ್ಟು ಬರುತ್ತಲ್ಲ. ಹಾಗಾಗಿ ಈ ಭಾಗದಲ್ಲಿ ಎಷ್ಟು ಓಪನ್ ಬಿಟ್ಟಿರ್ತೀರೋ ಅಷ್ಟು ಶಕ್ತಿ ಚೈತನ್ಯದ ಹರಿವು ಹೆಚ್ಚಾಗುತ್ತೆ. ಬಂದಂಥದ್ದು ಏನಾಗುತ್ತೆ, ಅದು ಜೀವನದಲ್ಲಿ ನಮಗೆ ಬೇಕಾಗಿರೋದೆಲ್ಲವನ್ನು ಕೊಡ್ತಾ ಹೋಗುತ್ತೆ. ಹಾಗಾಗಿ ನಾರ್ತ್ ಈಸ್ಟಲ್ಲಿ ಹೆಚ್ಚಾಗಿ ಜಾಗವನ್ನು ಬಿಟ್ಕೊಳ್ಳಿ ಅಂತ ಹೇಳ್ತೀನಿ. ಏನು ಮಾಡೋದು ಸರ್, ನಮ್ಮ ಮನೆ ಕಟ್ಟಿಬಿಟ್ಟಿದ್ದೀವಿ. ಹಾಗಾಗಿ ಏನು ಮಾಡಬೇಕು ಅಂದರೆ ನಿಮ್ಮ ಮನೆಯ ನಾರ್ತ್ ಈಸ್ಟನ್ನು ಎಷ್ಟು ಪರಿಶುದ್ಧವಾಗಿ ಇಟ್ಕೊಳ್ತೀರೋ ಅಷ್ಟು ಚೆನ್ನಾಗಿರುತ್ತೆ. ಎಷ್ಟು ಆ ಜಾಗದಲ್ಲಿ ಗೀಟು ಏನು ಹಾಕದೆ ಇಟ್ಕೊತೀರೋ ಅಷ್ಟು ಚೆನ್ನಾಗಿರುತ್ತೆ. ಓಕೆ. ಸೊ ಭಗವಂತ ಎಲ್ರಿಗೂ ಕೂಡ ಆಯುಷ್, ಆರೋಗ್ಯ, ಉಲ್ಲಾಸ, ಉತ್ಸಾಹವನ್ನು ಅಷ್ಟೈಶ್ವರ್ಯಗಳ ಜೊತೆಗೆ ಯಥೇಚ್ಛವಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ, ಜೈ ಹಿಂದ್.